ಶಿವಮೊಗ್ಗದಲ್ಲಿ ಗಣೇಶ ವಿಗ್ರಹಕ್ಕೆ ಅಪಮಾನ ಮಾಡಿದಂತಹ ಪ್ರಕರಣ ಸಂಬಂಧ ಶಾಂತಿನಗರದ ಬಂಗಾರಪ್ಪ ಲೇಔಟ್ನಲ್ಲಿ ಸದ್ಯ ಶಾಂತಿಯ ವಾತಾವರಣ ನಿರ್ಮಾಣ ಆಗಿದೆ. ಘಟನಾ ಸ್ಥಳದಲ್ಲಿ ಸದ್ಯಕ್ಕೆ ಶಾಂತಿಯುತ ವಾತಾವರಣ ಇದೆ. ವಿಗ್ರಹಕ್ಕೆ ಅಪಮಾನ ಮಾಡಿದ್ದಕ್ಕೆ ಮಹಿಳೆಯರು ಆಕ್ರೋಶ ವ್ಯಕ್ತಪಡಿಸಿದ್ರು. ಗಣೇಶನ ವಿಗ್ರಹ ಮತ್ತೆ ಸ್ಥಾಪಿಸಬೇಕು ಅಂತ ಬಿಗಿಪಟ್ಟು ಹಿಡಿಯಲಾಗಿತ್ತು. ಮುಂಜಾಗ್ರತಾ ಕ್ರಮವಾಗಿ ಪೊಲೀಸ್ ಬಂದೋಬಸ್ತ್ ಅನ್ನು ಕೂಡ ಅಲ್ಲಿ ನಿಯೋಜಿಸಲಾಗಿದೆ. ಈ ಕುರಿತು ಬಂಗಾರಪ್ಪ ಲೇಔಟ್ನ ನಿವಾಸಿಗಳನ್ನ ನಮ್ಮ ಶಿವಮೊಗ್ಗ ಪ್ರತಿನಿಧಿ ಮಾತನಾಡಿಸಿದ್ದಾರೆ. ಬನ್ನಿ ನೋಡೋಣ. ಬಂಗಾರಪ್ಪ ಬಡಾವಣೆಯಲ್ಲಿ ಏನು ನಿನ್ನೆ ಸಂಜೆ ನಡೆದಂತಹ ಏನು ಕುಕೃತ್ಯ ಏನಿದೆ, ವಿಗ್ರಹಗಳ ನಾಶ, ದೇವರ ವಿಗ್ರಹಗಳ ನಾಶ ಪ್ರಕರಣ ಸಂಬಂಧಪಟ್ಟಂತೆ ಇದೀಗ ಈ ಒಂದು ಘಟನಾ ಸ್ಥಳದಲ್ಲಿ ಮಹಾಜರ್ ನಡೀತಾ ಇರೋಂಥದ್ದು. ಈ ಮಹಾಜರ್ ಏನು ಇದೇ ಸ್ಥಳದಲ್ಲಿ ಏನು ವಿಗ್ರಹ ನಾಶ ಮಾಡಲಾಗಿತ್ತು. ನಿನ್ನೆ ಗಣಪತಿ ಮತ್ತು ಏನು ನಾಗದೇವರ ಒಂದು ವಿಗ್ರಹವನ್ನು ಕೆಡವಲಾಗಿತ್ತು. ಯಾರೋ ಒಬ್ಬ ದುಷ್ಕರ್ಮಿ, ಮದ್ಯ ಸೇವನೆ ಮಾಡಿದಂತಹ ದುಷ್ಕರ್ಮಿ ಇದನ್ನು ಕೆಡವಿ ಹಾಕಿ ಅಲ್ಲಿಂದ ಪರಾರಿಯಾಗಿದ್ದಾನೆ. ಇದೀಗ ಪೊಲೀಸರು ಇಬ್ಬರನ್ನ ಇದೀಗ ವಶಕ್ಕೆ ತೆಗೆದುಕೊಳ್ಳಲಾಗಿರುವಂಥದ್ದು. ಈ ಘಟನಾ ಸ್ಥಳದ ಬಗ್ಗೆ ನಾನು ಸಂಪೂರ್ಣವಾಗಿ ಮಾಹಿತಿ ನೀಡ್ತಾ ಹೋಗ್ತೇನೆ. ಇಲ್ಲಿ ಇದೀಗ ಕಳೆದ ನಿನ್ನೆ ಸಂಜೆ ನಡೆದಂತಹ ಈ ಒಂದು ಪ್ರಕರಣ ಸಂಬಂಧಪಟ್ಟಂತೆ ಇದೀಗ ಮಹಾಜರ್ ನಡೀತಾ ಇರುವಂಥದ್ದು ನೀವು ಕಾಣಬಹುದಾಗಿದೆ. ಪೊಲೀಸರು ಈ ಒಂದು ಸ್ಥಳದ ಮಹಾಜರ್ ನಡೆಸ್ತಾ ಇರುವಂಥದ್ದು. ಇಬ್ಬರು ಆರೋಪಿಗಳನ್ನು ವಶಕ್ಕೆ ತೆಗೆದುಕೊಂಡು ಒಂದು ಕಡೆ ವಿಚಾರಣೆ, ಮತ್ತೊಂದು ಕಡೆ ಮಹಾಜರ್ ನಡೀತಾ ಇರುವಂಥದ್ದು. ಇಲ್ಲಿ ಇನ್ನು ಬಂಗಾರಪ್ಪ ಬಡಾವಣೆ ನಿವಾಸಿಗಳು ಕೂಡ ಇಲ್ಲಿ ಇರುವಂಥದ್ದು ನೀವು ಕಾಣಬಹುದಾಗಿದೆ. ಎಲ್ಲರೂ ಕೂಡ ಗುಂಪು ಕಟ್ಟಿಕೊಂಡು ಈ ಒಂದು ದೃಶ್ಯವನ್ನು ಗಮನಿಸ್ತಾ ಇದ್ದಾರೆ. ಏನಾಗಿದೆ ನಿನ್ನೆ ಘಟನೆ, ಇವರು ಬಹಳ ನಿನ್ನೆ ವಿರೋಧವನ್ನು ವ್ಯಕ್ತಪಡಿಸಿದರು. ಯಾಕೆ ಹೀಗೆ ಮಾಡ್ತೀಯಾ ನೀನು, ನಮ್ಮ ದೇವರನ್ನು ಯಾಕೆ ಹಿಂಸೆ ಮಾಡ್ತೀಯಾ, ಈ ಥರದಲ್ಲಿ ಯಾಕೆ ಧ್ವಂಸ ಯಾಕೆ ಮಾಡ್ತೀಯಾ ಅಂತೇಳಿ ಏನು ಮದ್ಯಪಾನ ಮಾಡಿದ ವ್ಯಕ್ತಿಯನ್ನು ಪ್ರಶ್ನಿಸಿದಾಗ ಆತ ಇಬ್ಬರ ಜೊತೆಗೆ ಓಡಿ ಹೋಗ್ತಾನೆ. ಈ ಒಂದು ದೃಶ್ಯವನ್ನು ಕೂಡ ಮೊಬೈಲ್ನಲ್ಲಿ ಸೆರೆ ಹಿಡಿದಿರುವಂಥ ಸ್ಥಳೀಯರು. ಇಲ್ಲಿ ಕೇಳೋಣಂತೆ, ನಿನ್ನೆ ಘಟನೆ ಸಂಬಂಧ ಏನು ಹೇಳ್ತೀರಿ? ಈಗ ಮಹಾಜರ್ ನಡೀತಾ ಇದೆ, ಏನು ಹೇಳ್ತೀರಿ? 6:15 ಸರ್, ನಿನ್ನೆ 6:15 ಬೇಲಿ ದಾಟಿ ಗಣೇಶಗೆ ಎಲ್ಲ ಒದ್ದಿ ಕಾಲಿಂದ ಆ ಚಿರಂಡಿ ಸ್ವಾಮಿ ದೇವಸ್ಥಾನ ತೆಗೆದು ಎಲ್ಲ ಚಿರಂಡಿ ಒಳಗೆ ಬಿಸಾಡಿಬಿಟ್ಟಿದ್ದಾರೆ ಸರ್. ಎಲ್ಲ ಕುಡ್ತಾ ಎಲ್ಲ ಮಾಡ್ತಿದ್ದು, ಬಿಡಿ ಸೇತಿದ್ರು, ಸಿಗರೇಟ್ ಎಲ್ಲ ಸೇತಿದ್ರು ಸರ್. ಅವರಿಗೆ ಅಂತ ನಾವಂತೂ ಕೇಳಕ್ಕೆ ಹೋಗಿಲ್ಲ ಸರ್, ನಮಗಂತೂ ಗೊತ್ತೇ ಇಲ್ಲ. ನಾವು ಯಾರು ಅಂತ ನಮಗೆ ಅವ್ರು ನೋಡಿಲ್ಲ, ನಾವು ಅಂತ ಅವ್ರು ನೋಡಿಲ್ಲ. ಮತ್ತೆ ಈ ಥರ ಘಟನೆ ಬಂದಾಗ ಎಲ್ಲ ನೋಡಿದೀವಿ ಸರ್, ಎಲ್ಲ ಮಾತಾಡಿದೀವಿ. ಆಮೇಲೆ ಇಲ್ಲೊಂದಷ್ಟು ಮತ್ತಷ್ಟು ಮಹಿಳೆ ಇದ್ದಾರೆ ನಿನ್ನೆ ಘಟನೆ ಸಂಬಂಧ ಮಾತಾಡಿರುವಂಥದ್ದು. ಇಲ್ಲಿ ಇಬ್ಬರನ್ನ ಬಂಧಿಸಲಾಗಿದೆ ಈ ಘಟನೆ ಸಂಬಂಧ, ನ್ಯಾಮತ್ ಮತ್ತು ಇನ್ನೊಬ್ಬ ಸಿದ್ದಿಕಿ ಅನ್ನೋರನ್ನ. ಏನ್ ಹೇಳ್ತೀರಿ? ನೋಡಿ ಸರ್, ನಿನ್ನೆ ಸಂಜೆ 6:30 ಆಗಿತ್ತು. ಅವರು ಬೇಲಿ ದಾಟಿ ಒಳಗಡೆ ಹೋದ್ರು. ನಾವು ಚಪ್ಪಲಿ ಹಾಕೊಂಡು ಹೋಗಲ್ಲ, ದೇವಸ್ಥಾನ ಅದು, ಚಪ್ಪಲಿ ಹಾಕೊಂಡು ಹೋಗಲ್ಲ ಅಂತ ಕೇಳಿದ್ವಿ. ಯಾರೇ ನೀನು ನನಗೆ ಚಪ್ಪಲಿ ಹಾಕೋಬೇಡ ಅಂತ ಕೇಳ್ತೀಯಾ ಅಂತ ಕೇಳಿದ್ರು ಅವರು. ಆಮೇಲೆ ಏನು ಮಾಡ್ದ, ಎತ್ತಿ ನಾಗರದೇವ್ರನ್ನ ಚರಂಡಿ ಒಳಗೆ ಹಾಕ್ತ. ನೀ